ನನ್ನ ಅನಿಸಿಕೆ ಒಂದು ಹೇಳ್ತೀನಿ. 1965 ಸಮಯ, ನನಗೀಗ ನೌ ಐ ಆಮ್ 70 years old ಮ್ಯಾನ್, ನಾನು ನ್ಯೂ ಜನ್ರೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ. ಆಗ ಹೇಳ್ತಾ ಇದ್ರು, ಮನೆ ಮುಂದೆ ಬಂದಾಗ, ಬೆಂಗಳೂರಾಯಿತು ಮೈಸೂರು, ಮೈಸೂರಾಯಿತು ಬೆಂಗಳೂರು, ಬಡವರು ಬಾಳದ ಈ ಊರು, ಸಿರಿವಂತರಿಗೆ ಈ ಊರು. ಮಗನಿಗೆ ಬೇಕು ಟರ್ಲೀನು, ಮಗಳಿಗೆ ಬೇಕು ಲೈಲಾನು, ಅಪ್ಪನಿಗೆ ಬಂತು ಗೋಳಿನ್ನು, ಬಡವರು ಬಾಳದ ಬಾಳಿನ್ನು ಅನ್ಕೊಂಡು ಆಗ ಹೇಳ್ತಾ ಇದ್ರು. ಆದರೆ ಈಚೆಗೆ ನಾನು ಹೇಳ್ತೀನಿ ಅಂತ ಈಚಿಟ್ಕೊಂಡೊಂದು ಮಾತಾಡ್ತೀನಿ, ಕುಂತ್ಕೊಂಡು ಕೇಳೋ ಅಣ್ಣ, ನಿಂತ್ಕೊಂಡು ಕೇಳೋ ಅಣ್ಣ. ದೇಶದಲ್ಲೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿ ದೇಶ ಭಾಷೆ ವೇಷ ಭಾಷೆ ತುಳಿತಾವರೆ ಮಿಟ್ಟಿ. ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು? ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಸುಡುಗಾಡು. ನೋಡಿ, ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೇಳ್ಬೇಕಾದ್ರೆ ನಾವಿಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ಈಗಿನ ಕಥಾನಾಯಕರುಗಳು ಎಲ್ಲರೂ ಇದ್ದಾರೆ, 1-2 ಸಿನಿಮಾಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ದರ್ಶನ್ ಅಂತವರು ಕೆಲವು ಜಾಸ್ತಿ ಇಲ್ಲಿ ತೊಡಗಿಸ್ಕೊಳ್ತಾರೆ. ಹೆಸರು ಮಾಡಿರೋರು ಚಿತ್ರಗಳೆಲ್ಲ ಅಷ್ಟಾಗಿ ಅಭಿನಯಿಸ್ತಾ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹೊರನಟ ರಾಜ್ಕುಮಾರ್ ಆಗಿದ್ದಾಗ 1963ರಲ್ಲಿ 15 ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಒಂದು ಸಾಮಾಜಿಕ, ಒಂದು ಪೌರಾಣಿಕ, ಒಂದು ಜಾನಪದ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗವನ್ನು ಬೆಳೆಸುಳಿಸಿದ್ದಾರೆ. ಈಗ ನಾವು ಕನ್ನಡ ಚಿತ್ರರಂಗವನ್ನು ಬೆಳೆಸುಳಿಸೋದು. ಈಗ ನನಗೆ ನಮ್ಮ ರಾಜು BBMP ಅವರು, ನನ್ನ ಆತ್ಮೀಯ ಸ್ನೇಹಿತರು ಭರತ್ ಅವರು ಫೋನ್ ಮಾಡಿದ್ರು, ಬನ್ನಿ ಅಂತ. ಖಂಡಿತವಾಗ್ಲೂ ಬಂದೆ. ಯಾಕೆ ಅಂತಂದರೆ ಕನ್ನಡದ ಮೇಲೆ ನನಗೆ ಆಸಕ್ತಿ ಇದೆ. ಯಾಕೆ ನನಗೆ ಜೀವ ಕೊಟ್ಟಿದೆ ಸಿನಿಮಾವನ್ನು, ನನ್ನ ದೇವರು ಅಂತ ಭಾವಿಸಿದ್ದೀನಿ. ನಾನು ಅದರಲ್ಲೇ ಬದುಕ್ತಾ ಇದ್ದೀನಿ. ಅದಕ್ಕೆ ನಾನು ಎಲ್ಲೋದ್ರು ಏನು ಹೇಳ್ತೀನಿ ಅಂತಂದರೆ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯರ ಮೇವುದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ನಮ್ಮ ಭರತ್ ಕನ್ನಡ, ಅಲ್ಲಮಾದಿ ಶಿವಶರಣರ ನಾಡು ಕನ್ನಡ. ಕನ್ನಡ ಕನ್ನಡ ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ. ಭರತ್ ಕುಮಾರ್ ಅವರು ಹೊಸದಾಗಿ ಅಭಿನಯಿಸಿದ್ದಾರೆ, ಹೊಸ ನಿರ್ದೇಶಕರು. ಯುವಕರ ಒಂದು ಗುಂಪೆ ಇದೆ ಇಲ್ಲಿ. ಭರತ್ ಸಾಗರು ಇಡೀ ಭರತ ಕಂಡ ಎಲ್ಲರೂ ಅವ್ರನ್ನ ಶುಭ ಹಾರೈಸೋದ್ರ ಜೊತೆಗೆ ಒಳ್ಳೆಯ ಲೊಕೇಶನ್ ಇದೆ, ಜೋರಾಗಿ ಮಾಡಿದ್ದಾರೆ. ಹೊಸಬರ ಥರ ಕಾಣ್ತಾ ಇಲ್ಲ, ನೀವು ಹಳಬರ ರೀತಿ ಕಾಣ್ತಾ ಇದ್ದೀರಿ. ಮತ್ತೆ ನನ್ನದೊಂದು ಪ್ರೀತಿಪೂರ್ವಕವಾದ ಮನವಿ ಏನಂತಂದರೆ, ಇತ್ತೀಚಿನ ನಿಮಗೆ ಹೇಳೋದ್ರ ಮುಖೇನ ಇಡೀ ಚಿತ್ರರಂಗಕ್ಕೆ ಹಳೆ ಕಲಾವಿದರಿಗೂ ಸ್ವಲ್ಪ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾವು ಅದರಲ್ಲಿ ಬದುಕಿ ಮಾತಾಡೋ. ಇದ್ರ ಜೊತೆಯಲ್ಲಿ ತಾಳ್ಮೆ ಅನ್ನೋದು ನಮಗೆ ಬೇಕು ಚಿತ್ರರಂಗದಲ್ಲಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನಿಲ್ಲಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ಒಂದು ವಿಚಾರ ಹೇಳ್ತೀನಿ. ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಅದರಲ್ಲೂ 2-3 ಕೋಟಿ ನನ್ನನ್ನು ಹೀರೋ ಆಗಿ ಹಾಕ್ಬಿಟ್ಟು 4 ನಿಮಿಷ ಡೈಲಾಗ್ ಎಲ್ಲ ಇದೆ. ಅಂದ್ರೆ ಕಾಯ್ತಾ ಇದ್ದೆ, ಏನು ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಅವಕಾಶ ಸಿಕ್ತು, 4 ನಿಮಿಷ ಡೈಲಾಗ್ಗಳು, ಸಿಂಗಲ್ ಡೈಲಾಗ್ 10. ನಾನು 60 ದಿನ ಆ್ಯಕ್ಟಿಂಗ್ ಮಾಡಿದೆ, 92 ದಿನ ಸಿನಿಮಾ ಶೂಟಿಂಗ್ ಆಗಿದೆ, 400 ಪೋಸ್ಟರ್ ಅಂಟಿಸಿದ್ದಾರೆ ಇದುವರೆಗೂ. ಯಾಕೆ ಅಂತ ಸಿನಿಮಾಕ್ಕೆ ಬೇಕಾಗಿರೋದು ಇವತ್ತು ದಿನ ಪ್ರಚಾರ. 400 ಪೋಸ್ಟರ್. ಈಗ ಬೆಂಗಳೂರಿನಲ್ಲಿ ಶುರು ಮಾಡಿದ್ವಿ, 80 ಜಾತ್ರೆಗಳಿಗೆ ಹೋಗಿದ್ದೀವಿ, 180 ಬೈಟ್ಸ್ ತೊಗೊಂಡಿದ್ವಿ. ಅದರಲ್ಲಿ ಪ್ರಶಾಂತ್ ನೀಲ್ ಅವರು ಮಾತಾಡಿದ್ದಾರೆ. 1 ನಿಮಿಷ ಹೇಳ್ತೀನಿ, ಅಲ್ಲ ಹೇಳ್ಬಿಡ್ತೀನಿ. ಯಾಕೆ ಪ್ರಚಾರ ಮೋಸ್ಟ್ ಇಂಪಾರ್ಟೆಂಟು ಅಂತ ಅಷ್ಟೇ. ಪ್ರಚಾರ ಬಹಳ ಮುಖ್ಯವಾಗುತ್ತೆ ಚಿತ್ರರಂಗದಲ್ಲಿ. ಇದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ತಾಂತ್ರಿಕ ವರ್ಗದವರು ಮತ್ತು ಕಲಾವಿದರು, ನಿರ್ದೇಶಕರು, ಹೊಸಬರ ತಂಡದ ಜೊತೆಯಲ್ಲಿ ಹಳಬರು ಮಾರ್ಗದರ್ಶನ ತೊಗೊಂಡು ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಶುಭ ಹಾರೈಕೆ ಆಗಲಿ. ಆಮೇಲೆ ಜೊತೆಯಲ್ಲಿ ಏನಪ್ಪ ಅಂತಂದರೆ, ಈ ಚಿತ್ರವನ್ನು ನಾವು ಹೆಚ್ಚಿನ ಪ್ರಚಾರವನ್ನು ನೀಡೋದ್ರ ಮುಖೇನ ಕಾಲುವೆ ಮೋಸಗಾರ ಅನ್ನೋದನ್ನು ನಾವೆಲ್ಲರಿಗೂ ತೋರಿಸಿ ಸಿನಿಮಾಕ್ಕೆ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ನಾವು ಕೂಳ್ತು ಮತ್ತೊಬ್ಬರಿಗೂ ಹೇಳಿ ನೋಡೋಣ, ಆನಂದಿಸೋಣ. ನಮಸ್ಕಾರ.